ಶುಭಾಶಯಗಳು. ನಾಳೆ ನಾಡಿದ್ದು ಹಬ್ಬ ಇದೆ, ತಡ ಆಗ್ತಿದೆ ಅಂತ ಬೈಕೋಬೇಡಿ. ಕಾರ್ಯಕ್ರಮ ಶುರುವಾಗಿದ್ದು ಲೇಟ್ ಆಯಿತು ಅಂತ. ಹೌದು, ಇಲ್ಲಿ ಪೂಜೆ ಇಲ್ಲಿ ಎಲ್ಲರೂ ವಿಟ್ನೆಸ್ ಆಗಿದ್ದೀವಿ. ಮನೇಲಿ ಹೋಗಿ ಹಬ್ಬ ಮಾಡೋಣ. ಇವತ್ತಿನ ಈ ಲಿರಿಕಲ್ ಸಾಂಗ್ ನೀವೆಲ್ಲ ನೋಡಿದ್ದೀರಾ. ಹೋಪ್ಫುಲಿ ನೀವೆಲ್ಲ ಇದನ್ನು ಎನ್ಕರೇಜ್ ಮಾಡ್ತೀರಾ ಅಂತ ನಮ್ಮ ಟೀಮ್ ಭಾವಿಸಿದೆ. ಈ ಲಿರಿಕಲ್ ಸಾಂಗ್ಗೆ ಇಷ್ಟು ಎಮೋಷ್ನಲ್ ಆ್ಯಂಡ್ ಇಷ್ಟು ಟಚಿಂಗ್ ಆಗಿದೆ. ಅದು ಪೂರ್ತಿ ಸಾಂಗ್ ಆಗಿ ನೀವೆಲ್ಲ ನೋಡಿದಾಗ ಇನ್ನೂ ಹೆಚ್ಚು ಇಷ್ಟಪಡ್ತೀರಾ ಅಂತ ನನ್ನ ನಂಬಿಕೆ. ಹಾಂ ಹಾಂ ಹೌದು. ಈ ಸಾಂಗ್ ಇದೇ ಸಿನಿಮಾಲಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇದು ಸಸ್ಪೆನ್ಸ್, ನನಗೆ ಇವತ್ತೇ ಗೊತ್ತಾಗಿದ್ದು. ಮಾಡೋಣ ಅಮ್ಮ ಅಂತ ಕೀರ್ತಿ ಹೇಳಿದ್ರು. ಬಟ್ ಎಷ್ಟು ಚೆನ್ನಾಗಿ ಸಿನಿಮಾಲಿರೋ ತುಣುಕುಗಳನ್ನ ತಗೊಂಡು ಲಿರಿಕಲ್ ಸಾಂಗ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ತುಂಬಾ ಖುಷಿ ಆಯಿತು ನನಗೆ ನೋಡೋದಕ್ಕೆ, ಕನೆಕ್ಟ್ ಆಯಿತು. ನಮ್ಮ ಸಿನಿಮಾ ಸ್ವಲ್ಪ ಕ್ರಿಸ್ಪ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ತಾಯಿ ಮಗನ ಸೆಂಟಿಮೆಂಟ್ ಇದೆ ಅಂತ ಸಿನಿಮಾ ಪೂರ್ತಿ ತಾಯಿ ಮಗನ ಸೆಂಟಿಮೆಂಟ್ ಹಂಗಲ್ಲ. ತಾಯಿ ಮಗನ ಸೆಂಟಿಮೆಂಟ್ ಎಷ್ಟು ಬೇಕು ಅಲ್ಲಿ ಅದರದ ವ್ಯಾಲ್ಯೂ ಎಷ್ಟು ಸಿಗತ್ತೆ ಆ ಥರ ಮಾಡಿದ್ದಾರೆ. ಮಗನ್ನ ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಮಗ ಏನಾಗ್ತಾನೆ ಅದು ಜನರಿಗೆ ಮುಖ್ಯ ಆಗುತ್ತೆ ಅಂತ ಆ ಗುರಿ ನಾವು ಹೇಗೆ ಮುಟ್ತಾನೆ, ಅದಕ್ಕೆ ಅವ್ನು ಪಡೋ ಕಷ್ಟ ಏನು, ಅದನ್ನು ಹೇಗೆ ಆ ಖುಷಿನ ಹೇಗೆ ಸ್ವೀಕರಿಸ್ತಾನೆ, ಅದೆಲ್ಲನೂ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೆದು ಅದನ್ನು ಹಾಗೆ ನಿರ್ದೇಶನ ಮಾಡಿದ್ದಾರೆ ಕೀರ್ತಿ ಸರ್. ಸೊ ತುಂಬ ಖುಷಿ ಆಗುತ್ತೆ. ಇಡೀ ಸಿನಿಮಾ ನಮ್ಗೆಲ್ರಿಗೂ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು. ಪ್ಲಸ್ ನಮ್ಮ ಅಭಿಷೇಕ್ ಕಾಸರಗೋಡ್ದು ಕ್ಯಾಮ್ರಾ ವರ್ಕ್ ಇರೋದು ಎಷ್ಟು ಅದ್ಭುತವಾಗಿದೆ ಅಂದರೆ, ಡಬ್ಬಿಂಗ್ ನಾನು ಹೋದಾಗ ಕೆಲವೊಂದು ಸೀನ್ಗಳನ್ನ ನಾವು ನಮ್ಮ ಸೀನ್ ಮಾತ್ರ ಡಬ್ ಮಾಡ್ತೀವಿ, ಫಾಸ್ಟ್ ಫಾರ್ವರ್ಡ್ ಆಗ್ತಿರತ್ತೆ, ಮಿಕ್ಕಿದ್ದು ಸ್ಟಾಪ್ ಮಾಡಿಸಿ ನಾನು ನೋಡಿದೆ ಕೆಲವೊಂದನ್ನು. ತುಂಬ ತುಂಬ ಚೆನ್ನಾಗಿ ಬಂದಿದೆ ಅಭಿ. ಎಸ್ಪೆಷಲಿ ವಿನಯ್ ಅವ್ರದ್ದು ಚೈಲ್ಡ್ಹುಡ್ ಸೀನ್ಸ್ ಮಾಡಿರೋದು ಶಾರ್ಟ್ಸ್ ತುಂಬ ಚೆನ್ನಾಗಿದೆ. ಆಮೇಲೆ ವಿನಯ್ ಯೋಚನೆ ಮಾಡೋ ಟೈಮಲ್ಲಿ ಮತ್ತು ಅವ್ರು ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಅದೆಲ್ಲ ತುಂಬ ಮುಖ್ಯವಾಗಿ ಘಟ್ಟ ಆಗುತ್ತೆ ಸಿನಿಮಾದಲ್ಲಿ. ಆ ಟೈಮಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ಸು ಮತ್ತು ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಕಡಿಮೆಯ ಏನಂತೀವಿ ಟೆಕ್ನಿಕ್ಸ್ ಅಥವಾ ವಾಟ್ ಎವರ್ ಇದನ್ನು ಕಡಿಮೆ ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಕಾಣೋ ಹಾಗೆ ಮಾಡಿದ್ದಾರೆ. ಅದು ತುಂಬ ಖುಷಿ ಕೊಡುತ್ತೆ ನೋಡೋದಕ್ಕೆ. ಸರಿ ಸರಿ. ಈ ಅಮ್ಮ ತುಂಬಾ ಸ್ಪೆಷಲ್ಲು. ಯಾಕೆಂದರೆ ವಿನಯ್ ಅವ್ರ ಜೊತೆ ಇದು ಪ್ರತಿಯೊಮ್ಮನೂ ಸ್ಪೆಷಲ್ಲೇ. 3 ಸಿನಿಮಾ, ಇದು 3ನೇ ಸಿನಿಮಾ ನಂದು ವಿನಯ್ ಅವ್ರ ಒಟ್ಟಿಗೆ ರಿಲೀಸ್ ಆಗ್ತಿರೋದು. ನಂದು ಇದು ಒಂದು 5-6 ಆಗಿದೆ ಅನಿಸುತ್ತೆ. ಬಟ್ 3 ಸಿನಿಮಾನು ವಿಭಿನ್ನವಾದ ತಾಯಿ ಪಾತ್ರ. ಅಂದರೆ ತಾಯಿನೇ. ಪೆಪ್ಪೆನಲ್ಲಿ ಸ್ವಲ್ಪ ಬೇರೆ ಥರ, ಮತ್ತು ಒಂದು ಸರಳ ಪ್ರೇಮ ಕಥೆನಲ್ಲಿ ಸ್ವಲ್ಪ ಬೇರೆ ಥರ. ಆದರೆ ಸ್ವಲ್ಪ ಟೈಮ್ ಡ್ಯೂರೇಷನ್ಗೋಸ್ಕರ ನಂದು ವಿನಯದು ಸೀನ್ಗಳು ಕಟ್ಟಾಗಿದೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ಆ ಥರ ಏನಾಗಿಲ್ಲ ಅಂತ ನಾನು ನಂಬಿದ್ದೀನಿ. ಎಲ್ಲ ಸೀನ್ಗಳು ಡಬ್ ಮಾಡಿ ಚೆನ್ನಾಗಿ ಬಂದಿದೆ. ತುಂಬ ಶೂಟ್ ಮಾಡೋದೇ ಕಡಿಮೆ, ಸೊ ಕಟ್ಟಾಗಿರಲ್ಲ. ಹಾಗೆ ಇದು ಹೇಗೆ ಕನೆಕ್ಟ್ ಆಗಿದೆ ನಾನು ಅಂದರೆ, ಒಂದು ರಿಯಲ್ ಲೈಫಲ್ಲಿ ತಾಯಿ ತಾನು ಏನು ಬೇಕಾದ್ರೂ ಕಷ್ಟಪಟ್ಟರೂ ಪರವಾಗಿಲ್ಲ, ತನ್ನ ಮಗ ಅಥವಾ ಮಗಳು, ತನ್ನ ಮಕ್ಕಳು ಅವರು ಕಂಡಿರೋ ಕನಸು ನನಸು ಮಾಡ್ಕೊಳ್ಳಿ, ಗುರಿನ ಮುಟ್ಲಿ, ಅದಕ್ಕೆ ನಾವೇನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತ ನಿಲ್ತಾರೆ. ಅದು ರಿಯಲ್ ಆಗಿ ನಿಲ್ಲಿಸಿದ್ದಾರೆ ಈ ಸಿನಿಮಾದಲ್ಲಿ. ತಂದೆ ತಾಯಿ ಇಬ್ಬರು ಮಗನ್ನ ಮನೆಯಿಂದ ಹೊರಗೆ ಕಳಿಸ್ತೀವಿ, ಆಮೇಲೆ ತುಂಬ ಸಂಕಟ ಪಟ್ಟಿರ್ತೀವಿ, ಅದು ಬೇರೆ ಕ್ವೆಶ್ಚನ್ ಆಗುತ್ತೆ. ಬಟ್ ಮಗ ಹೋಗಲಿ, ಅವನೇನಾದ್ರು ಸಾಧನೆ ಮಾಡಲಿ, ಬೇರೆ ಕಡೆ ಹೋಗಲಿ ಅವನು ಅಂತ ಕಳಿಸೋದು, ಅದು ಪ್ರಾಕ್ಟಿಕಲ್ ಆಗಿ ತುಂಬ ಕನೆಕ್ಟ್ ಆದಂಥ ಸೀನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಸೊ ಈಗ ಅಲ್ಲ, ಇವಾಗ ಅಸೆಂಡಿಂಗ್ ಆರ್ಡರ್ ಹೋಗ್ಲಿ, ಡಿಸೆಂಡಿಂಗ್ ಆರ್ಡರ್ ಬರಲ್ಲ ಹಾಗಾದ್ರೆ. ಓಕೆ, ನಿರ್ದೇಶಕರ ಜಗ್ಗಪ್ಪನ, ಕ್ಯಾಪ್ಟನ್